ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಮನೆಯಲ್ಲಿ ಈ ಥರ ಮೊಳಕೆ ಬಂದಿರೋ ಈರುಳ್ಳಿ ಇದ್ದು ಅದು ಮೆತ್ತಗಾಗಿ ಇನ್ನೇನಕ್ಕೂ ಯೂಸ್ ಬರಲ್ಲ ಅಂತ ಹೇಳಿ ಎಸಿತಾ ಇದ್ದೀರಾ? ಹಾಗಿದ್ರೆ ಸ್ಟಾಪ್ ಮಾಡಿ. ಇದರ ಡಬಲ್ ಬೆನಿಫಿಟ್ನ ಪಡೆಯುವಂತಹ ಒಂದು ಐಡಿಯಾನ ನಾನು ನಿಮಗೆ ಹೇಳ್ಕೊಡ್ತೀನಿ. ಹೀಗೆ ಮನೇಲಿ ಎಷ್ಟೋ ವಸ್ತುಗಳು ನಾವು ಬೇಡ ಅಂತ ಎಸೆಯೋದು ನಮ್ಮ ಗಾರ್ಡನಲ್ಲಿ ತುಂಬ ಮಿರಾಕಲ್ ಮಾಡೋಕ್ಕಿದೆ. ಅದೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನನಗೆ ನಿಮ್ಮ ಲೈಕೆ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ. ಓಕೆ, ಈಗ ಆ ಈರುಳ್ಳಿನ ತಗೊಬಂದು ನಮ್ಮ ಗಾರ್ಡನಲ್ಲಿ ಎಲ್ಲಿ ಸ್ಪೇಸ್ ಇರುತ್ತೋ ಅಲ್ಲಿ ಗಿಡಗಳ ಮಧ್ಯದಲ್ಲಿ ಅದನ್ನು ನಡ್ತಾ ಇದ್ದೀನಿ. ಸ್ಪೆಷಲಾಗೇನೋ ಪಾಟಿಂಗ್ ಮಿಕ್ಸು, ಇನ್ನೇನೋ ಬೇರೆ ಪಾಟು ಆ ಥರ ಎಲ್ಲ ಏನೂ ಇಲ್ಲ. ಎಲ್ಲಿ ಜಾಗ ಇರುತ್ತೋ ಅಲ್ಲಿ ನಡ್ತಾ ಇದ್ದೀನಿ. ಎಷ್ಟೊಂದು ಸರಿ ನಮ್ಮ ಕಿಚನಲ್ಲಿರೋ ಬೇಡವಾಗಿರೋದೇ ನಮಗೆ ಮತ್ತೆ ಅಡುಗೆಗೆ ಬಳಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ಥರದ್ದು ಯಾವುದ್ಯಾವುದನ್ನು ಬಳಸಬಹುದು ಅನ್ನೋದನ್ನು ನಾನು ತೋರಿಸ್ಕೊಡ್ಬೇಕು ಅಂತ ಹೇಳಿದ್ದೀನಿ. ನಟ್ಟಿದ್ದಾದಮೇಲೆ ನೀರು ಹಾಕ್ತಾ ಇದ್ದೀನಿ. ನೆಟ್ಬಿಟ್ಟು 15 to 20 ಡೇಸಲ್ಲಿ ನಿಮಗೆ ಗ್ರೀನ್ ಆನಿಯನ್ ಹಾರ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಿಗತ್ತೆ. ನಾನು ಇದೇ ಥರ ಈರುಳ್ಳಿನ ಹೀಗೆ ಮೊಳಕೆ ಬಂದಿರೋದನ್ನು ಬೇರೆ ಬೇರೆ ಕಡೆ ಎಲ್ಲ ನೆಟ್ಟಿದ್ದೀನಿ. ಇದು ಇನ್ನೊಂದು ಈರುಳ್ಳಿ ಗಿಡ. ಎಲ್ಲಿ ಸೊಪ್ಪು ಬೀಜ ಹಾಕಿದ್ದು ವಿಡಿಯೋ ಎಲ್ಲ ನೋಡಿದ್ದೀರಲ್ಲ, ಅದರ ಹತ್ರನೇ ಒಂದು ಮೊಳಕೆ ಬಂದಿದ್ದು ಈರುಳ್ಳಿನ ತೊಗೊಂಡೋಗಿ ಹಾಕಿದೆ. ಜಸ್ಟ್ ನಟ್ಟಿದ್ದಷ್ಟೇ, ನೀರು ಬಿಟ್ಟು ಇನ್ನೇನೂ ಹಾಕಿಲ್ಲ ನಾನು. ಅದರಲ್ಲಿ ಇವಾಗ ಸ್ವಲ್ಪ ಎತ್ತರಕ್ಕೆ ಗಿಡಗಳು ಬೆಳೆದಿದೆ. ಒಂದು 20 ಡೇಸ್ಗೆಲ್ಲ ಸುಮಾರು ಹೈಟಲ್ಲಿ ಬೆಳೆಯುತ್ತೆ. ಇದಲ್ಲದೆ ಬೇರೆ ಪಾಟಲ್ಲಿ ಸಹ ಹಾಕಿದೆ. ಅದರಲ್ಲಿ ಈಗ ಚಿಕ್ಕದು ಮೊಗ್ಗು ಬಂದು ಫ್ಲವರ್ಸ್ ಆಗೋಕ್ಕೂ ಸ್ಟಾರ್ಟ್ ಆಗಿದೆ. ನಾನಿಲ್ಲಿ 2 ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು. ಏನಂದರೆ, ಅದು ಫ್ಲವರ್ಸ್ ಆಗೋದಕ್ಕೆ ನೀವು ಬಿಟ್ಟರೆ ಅದರಲ್ಲಿ ಹೂವಾಗಿ ಆ ಹೂವಿಂದ ನಮಗೆ ಈರುಳ್ಳಿ ಬೀಜ ಸಿಗತ್ತೆ. ಸೊ ಆ ಬೀಜದಿಂದ ಮತ್ತೆ ನೀವು ಈರುಳ್ಳಿನ ಗ್ರೋ ಮಾಡ್ಬೋದು. ಒಂದು ಇನ್ನೊಂದು, ಈಗಲೇ ನೀವು ಈ ಹೂ ಬಿಡೋದು ಬೇಡ, ನನಗೆ ಹೀಗೆ ಗ್ರೀನ್ ಆನಿಯನ್ನೇ ನಾನು ಯೂಸ್ ಮಾಡ್ಕೊಳ್ತೀನಿ ಅಂತ ಅಂದರೆ ಫ್ರೈಡ್ ರೈಸ್ಗೆ, ಎಗ್ ರೈಸ್ಗೆಲ್ಲ ನೀವು ಈ ಗ್ರೀನ್ ಆನಿಯನ್ನ ಕಟ್ ಮಾಡಿಕೊಂಡು ಬಳಸ್ಬೋದು. ವೇಸ್ಟ್ ಅಂತ ಹೇಳಿ ಎಸಿತಾ ಇದ್ದಿದ್ದ ಈರುಳ್ಳಿಯಿಂದ ಮನೆಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿಯನ್ನು, ಗ್ರೀನ್ ಆನಿಯನ್ನ ಪಡ್ಕೋಬೋದು, ಈರುಳ್ಳಿ ಗಿಡನ. ಸೊ ಹೇಗೆ ಅಂದರೆ, ಒಂದು ಈರುಳ್ಳಿಯಿಂದಲೇ ತುಂಬ, ಇದು ಒಂದೇ ಈರುಳ್ಳಿ, ಇದರಲ್ಲೇ ಇಷ್ಟೊಂದು ಗಿಡ ಬಂದಿರೋದು. ಸೊ ಇದು ಒಂದು ಟೈಮ್ಗೆ ನಮಗೆ ಹೆಚ್ಚೇ ಅನಿಸುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಗಿಡನ ತೊಗೊಳ್ಳಿ. ಅದಾದಮೇಲೆ ನೀವು ಸ್ವಲ್ಪ ಮೇಲ್ಮೇಲಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದರೆ ಇದರಿಂದ ಒಂದು 2 to 3 ಟೈಮ್ಸ್ ನೀವು ಈರುಳ್ಳಿ ಗಿಡನ ತೊಗೋಬಹುದು. ಕಟ್ ಮಾಡ್ತಾ ಇದ್ದಂಗೂ ಮತ್ತೆ ಚಿಗುರು ಬರುತ್ತೆ. ಸೊ ಒಂದು 2 to 3 ಟೈಮ್ಸು ಹೀಗೆ ಈರುಳ್ಳಿ ಗಿಡನ ತಗೊಳ್ಳಿ. ಅದಾದಮೇಲೆ ನಿಮಗೆ ಯಾವಾಗ ಒಂದು 3 ಸರ್ತಿ ತೊಗೊಂಡಿದ್ದೀರಾ ಅಂತ ಆದಮೇಲೆ ಹತ್ತಿರಕ್ಕೆ ಕಟ್ ಮಾಡಿಬಿಡಿ. ಈರುಳ್ಳಿ ಗಿಡದ ಬುಡದ ಹತ್ತಿರಕ್ಕೆ ಗ್ರೀನ್ ಆನಿಯನ್ನ ಕಟ್ ಮಾಡಿ ತಕ್ಕೊಳ್ಳಿ. ಅದಾದಮೇಲೆ ಒಂದು ಮಿರಾಕಲ್ ನಡೆಯುತ್ತೆ. ನಾವು ಅಂಗಡಿಯಿಂದ ತರುವಷ್ಟು ದೊಡ್ಡ ದೊಡ್ಡ ಈರುಳ್ಳಿ ಸಿಗದಿತ್ತಿದ್ರೂ ಚಿಕ್ಕದು ಸಿಗತ್ತೆ. ಆ್ಯಂಡ್ ಒಂದಿಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ, ನಾವು ಇದಕ್ಕೋಸ್ಕರ ಟೈಮ್ನ ಸ್ಪೆಂಡ್ ಮಾಡ್ತಾ ಇಲ್ಲ, ಅಥವಾ ಬೇರೆ ಪಾಟಿಂಗ್ ಮಿಕ್ಸ್ನ ಬಳಸ್ತಾ ಇಲ್ಲ, ಬೇರೆ ಪಾಟ್ನ ಬಳಸ್ತಾ ಇಲ್ಲ. ಜಾಗ ಇಲ್ಲ ಅಂತ ಅಂದರೂ ಇರೋ ಪಾಟಲ್ಲೇ ಒಂದು ಸೈಡಲ್ಲಿ ಹಾಕ್ಕೊಂಡ್ರೆ ಆಯ್ತು ಅಷ್ಟೇ. ಆ ಪಾಟಿಗೆ ಏನು ನೀರು ಹಾಕ್ತಾ ಇರ್ತೀರ, ಅದೇ ನೀರು ಇದಕ್ಕೆ ಹಾಕಿ. ಸಪ್ರೇಟಾಗಿ ನೀರು, ಗೊಬ್ಬರ ಏನೂ ಬೇಡ. ಬೇಕಾದಷ್ಟು ಆನಿಯನ್ನ, ಗ್ರೀನ್ ಆನಿಯನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈಡ್ ರೈಸ್ಗೆ. ಹೀಗೆ ಒಂದು 3 ಟೈಮ್ಸ್ ನಾನು ತೊಗೊಳ್ತೀನಿ. ತೊಗೊಂಡಾದಮೇಲೆ ನೆಕ್ಸ್ಟು ಅದು ಈರುಳ್ಳಿ ಎಲ್ಲಿ ಬುಡ ಇರುತ್ತಲ್ಲ, ಗಿಡದ ಬುಡ, ಅದರ ಹತ್ರ ಕಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂದು ಮಂತು ಹಾಗೆ ಬಿಟ್ಬಿಡಿ. ಇಷ್ಟೆಲ್ಲ ಡೆವಲಪ್ ಆಗೋಷ್ಟರಲ್ಲಿ ನಿಮಗೆ ಈರುಳ್ಳಿನ ಮಣ್ಣಿಗೆ ಹಾಕಿದಲ್ಲಿಂದ ನಿಮಗೆ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಗಿರುತ್ತೆ, 2 to 3 ಮಂತ್ಸ್ ಆಗಿರುತ್ತೆ. ಆವಾಗ ಈ ರೀತಿ ಈರುಳ್ಳಿ ಡೆವಲಪ್ ಆಗಿರುತ್ತೆ. ಏನು ಅಂತಂದರೆ, ಇದೇನು ನಮಗೆ ಅಂಗಡಿಯಲ್ಲಿ ಸಿಗೋಷ್ಟು ದೊಡ್ಡದು ಮತ್ತೇನೋ ಅನ್ನೋಷ್ಟು ಅಲ್ದಿತಿ ಇದ್ದರೂ ಎಸಿತಾ ಇದ್ದಿದ್ದು ಈರುಳ್ಳಿನೇ ಅಲ್ವಾ ನಮಗಿಷ್ಟು ಹೆಲ್ಪ್ ಆಗಿರೋದು. ಅದು ನೇಚರ್ ಅಂದರೆ. ಸೊ ಇಷ್ಟು ಈರುಳ್ಳಿ ನನಗೆ ಮತ್ತೆ ಸಿಕ್ತು. ಇದರಿಂದ ನಾನು ಹಸಿಯಾಗಿ ತಿನ್ನೋದಕ್ಕೆ ಈರುಳ್ಳಿನ ಏನು ಬಳಸ್ತೀವಿ ಇದನ್ನು ಯೂಸ್ ಮಾಡಿಕೊಂಡೆ. ಯಾಕೆ ಅಂತಂದರೆ, ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು, ಯಾವ ಕೆಮಿಕಲ್ಲೂ ಇರಲ್ಲ. ಅಟ್ಲೀಸ್ಟ್ ಒನ್ ಆರ್ 2 ಟೈಮ್ಸಿಗೆ ನಾವು ಹಸಿಯಾಗಿ ಈರುಳ್ಳಿ ತಿನ್ನುವಾಗ ಇದು ಯೂಸ್ ಆಗುತ್ತಲ್ವಾ. ಅದಕ್ಕೋಸ್ಕರ ಇದನ್ನು ಸಾಂಬಾರ್ಗೆ ಹಾಕಲಿಲ್ಲ, ಹಸಿಯಾಗಿ ತಿಂದ್ವಿ. ಚೆನ್ನಾಗಿತ್ತು, ರುಚಿ, ಖುಷಿ ಆಯಿತು.
ಎಲ್ಲಕ್ಕಿಂತ ಹೆಚ್ಚು ಖುಷಿ ಆಯಿತು. ಒಂದು ಎಸಿತಾ ಇದ್ದ ಈರುಳ್ಳಿ ನಮಗೆ ಹೀಗೆ ಡಬಲ್ ಬೆನಿಫಿಟ್ಟು, ಡಬಲ್ ಅಲ್ಲ ಆ್ಯಕ್ಚುಲಿ 4 ಟೈಮ್ ಬೆನಿಫಿಟ್ ಇದು. ಫ್ರೈಡ್ ರೈಸ್ಗೆ, ಎಗ್ ರೈಸ್ಗೆಲ್ಲ 2 to 3 ಟೈಮ್ಸ್ ನಾವು ಗ್ರೀನ್ ಆನಿಯನ್ನ ಕೂಡ ಬಳಸ್ಕೊಂಡಿದ್ದೀವಲ್ಲ, ಹಾಗಾಗಿ ಒಟ್ಟು ಇಷ್ಟು ಈರುಳ್ಳಿ ಸಿಕ್ತು. ಇದು ಒಂದೇ ಒಂದು ಈರುಳ್ಳಿಯಲ್ಲಿ ನನಗೆ ಸಿಕ್ಕಿರೋದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ನೇಚರು ನಮಗೆ ಅವಾಗವಾಗ ಬ್ಯೂಟಿಫುಲ್ ಗಿಫ್ಟ್ನ ಕೊಡ್ತಾ ಇರುತ್ತೆ. ಇದೇ ನಮಗೆ ಗಾರ್ಡನ್ ಮಾಡೋದಕ್ಕೆ ಸ್ಫೂರ್ತಿ. ಸಿಗೋದು ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ, ನಾವು ಬೆಳೆದಿದ್ದು ಅನ್ನೋದಿದೆಯಲ್ಲ ಅದೇ ಖುಷಿ. ಹೀಗೆ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಬಳಸ್ಕೊಂಡು ಹೇಗೆ ಮತ್ತೆ ನಾವು ಗ್ರೋ ಮಾಡಿ ಬಳಸಬಹುದು ಅಡುಗೆಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಮುಂದಿನ ಗಾರ್ಡನ್ ವಿಡಿಯೋಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗ ಇರುವ ಅನೇಕ ಗಾರ್ಡನ್ ವಿಡಿಯೋಗಳನ್ನು ಚಾನೆಲ್ಗೆ ವಿಸಿಟ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.